ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿ ಚುನಾವಣೆ ಎದುರಿಸ್ತೀನಿ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ನಾನೇನು ಸುಮ್ಮನೆ ಕುಳಿತುಕೊಳ್ಳೋ ಮಗನಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್. ಹೊಸ ಪಕ್ಷ ಮಾಡಿ ಸ್ಥಾಪನೆ ಮಾಡಿ ಚುನಾವಣೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನಾನೇನು ಸುಮ್ಮನೆ ಕುಳಿತುಕೊಳ್ಳೋ ಮಗ ಅಲ್ಲ, ಹೊಸ ಪಕ್ಷ ಸ್ಥಾಪಿಸಿ ಚುನಾವಣೆ ಎದುರಿಸ್ತೀನಿ. ಪಕ್ಷಕ್ಕೆ ತೆಗೆದುಕೊಳ್ಳಿ ಅಂತ ನಾನು ಅಂಗಲಾಚಲ್ಲ, ಬೇಡಿಕೊಳ್ಳೋದಿಲ್ಲ. ನ್ಯೂಸ್ 18 ಮುಂದೆ ಮಾತನಾಡಿರುವಂಥದ್ದು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್. ಮೊನ್ನೆ ಅಷ್ಟೇ ರಾಜ್ಯದ ಜನರಿಗೆ ಶುಭ ಸುದ್ದಿ ಕೊಡ್ತೀನಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಆ ಬೆನ್ನಲ್ಲೇ ಕೊಟ್ಟಿರುವಂತಹ ಈ ಹೇಳಿಕೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರನ್ನು ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಯತ್ನಾಳ್ ಕೇಳಿಸ್ತಾರೆ. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಬಸವನಗೌಡ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಡಿಯೂರಪ್ಪನವರು ರಾಜಕೀಯವಾಗಿ ಕುಮಾರ್ ಬಂಗಾರಪ್ಪನವರನ್ನ ಮುಗಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಟ್ವೀಟ್ ಅನ್ನು ಮಾಡಿದ್ದಾರೆ. ವಿಜಯೇಂದ್ರ ಅವರು ಕೂಡ ಅದೇ ರೀತಿಯಲ್ಲಿ ಈಗ ಅಂದ್ರೆ ಕುಮಾರ್ ಬಂಗಾರಪ್ಪನ ಮುಗಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಏನು ಹೇಳ್ತೀರಿ? ನೋಡ್ರಿ, ಕಾಂಗ್ರೆಸ್ನಾಗ ಅವ್ರವ್ರು ಬೇಕಾದವ್ರು ಅವ್ರು ಮುಗಿಸ್ಲಾಕತ್ತಾರೆ, ಬಿಜೆಪಿಗೆ ಇವ್ರು ಮುಗಿಸ್ಲಾಕ. ಈ ಎರಡು ಕುಟುಂಬ ಸಿದ್ದರಾಮಯ್ಯನವರು ಅದೇ ಮಾಡ್ಲಾಕತ್ತಾರೆ, ಯಡಿಯೂರಪ್ಪ ಅದೇ ಮಾಡ್ಲಾಕತ್ತಾರೆ. ಏನು ಬರ್ತೇನು ವಿಶೇಷತೆ ಏನಿಲ್ಲ, ಇಬ್ಬರು ಅವರೇ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ತಾನೇ ಮುಂದುವರಿತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ತಾವು ಸಾಕಷ್ಟು ವಿರೋಧ ಮಾಡಿದ್ರು, ಈಗ ತಮ್ಮನ್ನೇ ಪಕ್ಷದಿಂದ ಹೊರಹಾಕಿದ್ರು. ಆದರೆ ವಿಜಯೇಂದ್ರ ಅವರು ಅದೇ ಒಂದು ಹುದ್ದೆಯಲ್ಲಿ ಮುಂದುವರಿತಾ ಇದ್ದಾರೆ. ಬರೀಲಿಲ್ಲ, ಮತ್ತೆ ಅನೌನ್ಸ್ ಯಾಕಾಗಲಾಗೈತೆ. ವಿಜಯೇಂದ್ರ ಅವ್ರನ್ನೇನಾದರೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯತ್ನಾಳ್ ಅವರು ಬಿಜೆಪಿ ಸೇರ್ತಾರಾ? ಹೈಕಮಾಂಡ್ ಒಪ್ಪಿದ್ರೆ ಸೇರ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿ. ನಾಯನ ಹಂಗಲಾಚಿ ಬೇಡಿ ನಾನು ತಗೋಬೇಕು ಕೈಕಾಲು ಹಿಡಿದು ನಾಯನ್ ಮಾಡೋದಲ್ಲ, ಗೌರವಯುತವಾಗಿರ್ತೀನಿ. ಮುಂದಿನ ಸಲ ನನ್ನ ಬಿಟ್ಟು ನಡೆಯೋದಿಲ್ಲ ಕರ್ನಾಟಕದಲ್ಲಿ. ಪರ್ಯಾಯ ಪಕ್ಷ ಸ್ಥಾಪನೆ ಮಾಡುವಂಥ ಉದ್ದೇಶ ಏನಾದ್ರು ಇದೆಯಾ? ಮಾಡ್ತೀನಿ, ಏನು ಮಾಡೋದು ಒಂದು ನಿರ್ಣಯ ಮಾಡೇ ಮಾಡ್ತೀನಿ. ನಾನು ಸುಮ್ಕೊಂಡ್ರೆ ಮಗ ಅಲ್ಲ, ಅಂಜಿ ಹೋಗುವ ಮಗನಲ್ಲ ನಾನು. ಯಾರೆಲ್ಲ ಸೇರಿ ಪಕ್ಷ ಸ್ಥಾಪನೆ ಮಾಡ್ತೀರಿ, ಹೇಗೆ ಆ ಬಗ್ಗೆ ಏನಾದ್ರು ಯೋಚನೆಗಳಾಗಿದೆಯಾ? ಭಾಳ ಮಂದಿ ತಯಾರಾಗ್ಯಾರ್ರಿ. ಈಗ ನೋಡ್ರಿ ಬಿಜೆಪಿ ಒಳಗೆ ವಿಜಯೇಂದ್ರ ಮುಂದುವರೆದ ತಿಳ್ಕೊರಿ, MLA ಟಿಕೆಟ್ ಮಾರಾಟ ಆಗ್ತಾವೆ. ಒಳ್ಳೆಯ ಕಾರ್ಯಕರ್ತರು ಕೊಡೋದಿಲ್ಲ, ಅವ್ರನ್ನ ತೊಗೊಂಡು ಬಂದು ನಿಲ್ಲಿಸ್ಬಿಡ್ತೀನಿ. ಈಗ ಅಲ್ಲಿ ಕೊಪ್ಪಳದಾಗ ಆಗಲಿಲ್ಲ, ಕಲಬುರಗಿ ಒಳಗೆ ಆಗಲಿಲ್ಲ, ರಾಯಚೂರ್ದಾಗ ಆಗಲಿಲ್ಲ. ಹಾಂ, ಎಲ್ಲ ಡೀಲಿಂಗ್ ಮಾಸ್ಟರ್ಗಳು ಅದಾರ, ಮಾಡ್ತಾರೆ. ಚಲೋ ಕಾರ್ಯಕರ್ತರು ನಾರಾಜ್ ಆಗ್ತಾರೆ, ಅವ್ರನ್ನೇ ಅಭ್ಯರ್ಥಿ ಮಾಡ್ತೀನಿ. ಹೊಸ ಒಂದು ಚುನಾವಣೆ ಪ್ರಣಾಳಿಕೆ ಘೋಷಣೆ ಮಾಡ್ತೀನಿ, ಚುನಾವಣೆ ಮಾಡ್ತೀನಿ. ನಾನೇನು ಹೋಗಿ ಯಡಿಯೂರಪ್ಪಾಜಿ ನೀವು ತಂದೆ ಇದ್ದಂಗೆ, ನಾನು ನಿಮ್ಮ ಮಗ ಇದ್ದಂಗೆ, ನಾವು ಒಬ್ಬರಿಗೆ ಹುಟ್ಟಿನಿ, ರಾಮನಗೌಡ ಪಾಟೀಲ್ ಅನ್ನೋ ಗಟ್ಟೆ. ಎಲ್ಲರಿಗೆ ಅಪ್ಪಾಜಿ ಅನ್ನೋ ಮಗ ಅಲ್ಲ. ಇದಿಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ದೊಡ್ಡಬಳ್ಳಾಪುರದ ಶ್ರೀರಾಮನಹಳ್ಳಿ ಬಳಿ ಎತ್ತಿನಹೊಳೆ ಯೋಜನೆಯಿಂದ ಬರೋ ನೀರನ್ನ ಸ್ಟಾಕ್ ಮಾಡಲು ಪ್ಲಾನ್ ಮಾಡಿದ್ದು ಈಗಾಗಲೇ ಜಲಾಶಯ ನಿರ್ಮಾಣ ಆಗ್ತಾ ಇದೆ. ಲಕ್ಕೇನಹಳ್ಳಿ ಬಳಿ ಅಣೆಕಟ್ಟೆ ಕಟ್ಟುವ ಕೆಲಸ ಕೂಡ ಆಗ್ತಾ ಇದೆ. ಪೈಪ್ಲೈನ್ ಅಳವಡಿಸಲಾಗ್ತಾ ಇದೆ. ಆದರೆ ಜಲಾಶಯ ನಿರ್ಮಾಣ ಆದರೆ ಸಾಸಲು ಹೋಬಳಿಯ 9 ಹಳ್ಳಿಗಳು ಮುಳುಗಡೆ ಆಗಲಿವೆ. ಇದಕ್ಕೆ ಜನ ವಿರೋಧ ಮಾಡ್ತಾ ಇದ್ದಾರೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಅಭಿವೃದ್ಧಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಸರ್ಕಾರದ ಬಹುನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾಗಿರುವಂಥ ಎತ್ತಿನಹೊಳೆ ಯೋಜನೆ ನಾವೀಗ ನಿಂತಿರುವಂಥ ಈ ಗ್ರಾಮದ ಜನರಿಗೆ ಆತಂಕ ಮತ್ತು ಟೆನ್ಷನನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಈ ಗ್ರಾಮಸ್ಥರನ್ನು ನೀವೇನು ನೋಡ್ತಾ ಇದ್ದೀರಿ, ಇವರು ತಮ್ಮ ಮನೆಗಳನ್ನು, ತಮ್ಮ ಜಮೀನುಗಳನ್ನು ಈ ಒಂದು ಯೋಜನೆಯ ಕಾರಣಕ್ಕಾಗಿ ಕಳೆದುಕೊಳ್ಳುವಂಥ ಭೀತಿಯಲ್ಲಿ ಬದುಕ್ತಾ ಇದ್ದಾರೆ. ಹಾಗಿದ್ರೆ ಇವ್ರಿಗಿರುವಂಥ ಭೀತಿ ಏನು,